ಹಾಯ್ ನಮಸ್ಕಾರ ಎಲ್ಲರಿಗೂ ಹೆಂಗಿದ್ರೆ ಎಲ್ಲರೂ ಆರಾಮಿದ್ರಲ್ಲ. ಇವತ್ತೊಂದು ಹೊಸ ವಿಡಿಯೋ ತೊಗೊಂಡು ಬಂದಿನಿ. ಏನಪ್ಪ ಇಂಥ ಹೊಸ ವಿಡಿಯೋ ತೊಗೊಂಡ್ಬಂದಾರ ಅಂತೀರೇನು? ಇವತ್ತೇನಿಲ್ಲ, ಒಂದು ಬಯೋಡೇಟಾನ ನಾವು ಯಾವ ತರ ರೆಡಿ ಮಾಡ್ಕೋಬಹುದು, ರಿಸ್ಯೂಮ್ ಅನ್ನ ಯಾವ ಸಾಫ್ಟ್ವೇರ್ ಒಳಗೆ ರೆಡಿ ಮಾಡ್ತಾರ, ನಾವು ಒಂದು ಬಯೋಡೇಟಾ ರೆಡಿ ಮಾಡಬೇಕಾಗಿತ್ತು ಅಂದ್ರೆ ಯಾವ ಸಾಫ್ಟ್ವೇರ್ ಯೂಸ್ ಮಾಡಬೇಕು, ಆ ಸಾಫ್ಟ್ವೇರ್ ಒಳಗೆ ನಾವು ಯಾವ ತರ ಎಡಿಟ್ ಮಾಡ್ಕೋಬಹುದು, ನಮ್ಮದೇ ಆದಂತ ಒಂದು ರಿಸ್ಯೂಮ್ ಅನ್ನ ನಾವು ಯಾವ ತರ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದನ್ನ ಇವತ್ತಿನ ಈ ವಿಡಿಯೋ ಕ್ಲಾಸ್ ಒಳಗೆ ನಿಮ್ಗೆ ಹೇಳ್ಕೊಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗ್ತದೆ, ಅರ್ಧ ಬರ್ಧ ನೋಡಿದ್ರೆ ಏನೂ ತಿಳಿಯೋದಿಲ್ಲ. ಅದಕ್ಕೋಸ್ಕರ ವಿಡಿಯೋ ಪೂರ್ತಿ ನೋಡುವಂತ ಪ್ರಯತ್ನ ಪಡಬೇಕು. ರಿಸ್ಯೂಮ್ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ ಕೂಡ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ಎಲ್ಲಾದ್ರೂ ಕೆಲಸ ಹೋಗ್ತಾ ಇರ್ತೀವಿ, ಯಾವ್ದಾದ್ರು ಒಂದು ಕಂಪ್ನಿಗೆ ಹೋಗ್ಬೇಕಾಗಿರುತ್ತೆ, ಅಥವಾ ಬೇರೆ ಕಡೆ ಎಲ್ಲಾದ್ರೂ ಕೆಲಸಕ್ಕೆ ಸೇರ್ಕೋಬೇಕಾಗಿತ್ತು ಅಂದ್ರೆ ಈಗಿನ ಜಮಾನದೊಳಗೆ ರಿಸ್ಯೂಮ್ ಇಲ್ಲ ಅಂದ್ರೆ ಬಾಕಲ್ದೊಳಗೆ ಒಂದು ಕಾಲು ಇಟ್ಕೊಳ್ಳೋದಿಲ್ಲ, ಹೆಜ್ಜೆ ಇಡಪ್ಲೆ ಇಲ್ಲ. ಕೈಯಾಗ ರಿಸ್ಯೂಮ್ ಇತ್ತು ಅಂದ್ರೆ ಇನ್ಕಮಿಂಗ್ ಅಂತಾರ, ರಿಸ್ಯೂಮ್ ಇಲ್ಲ ಅಂದ್ರೆ ನೋ ಕಮಿಂಗ್ ಮಾಡ್ಕೊಂಡ್ ಬರ್ರಪ್ಪ ಅಂತ ಕಳಿಸ್ಬಿಡ್ತಾರೆ. ಅದಕ್ಕೋಸ್ಕರ ಇವೆಲ್ಲ ಪ್ರಾಬ್ಲಮ್ಸ್ ಬರಬಾರ್ದು ಅಂದ್ರೆ ನೀವು ಕೂಡ ಏನ್ ಮಾಡ್ಕೋಬೇಕು, ಸ್ವಂತದ ಒಂದು ರಿಸ್ಯೂಮ್ ಅನ್ನ ರೆಡಿ ಮನೆಯಾಗೆ ಕೂತ್ಕೊಂಡು ಮಾಡ್ಕೊಂಡ್ಬಿಡ್ಬೋದು. ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ನೋಡೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ಕಲಿಬಹುದು. ನೋಡೋಣ ಯಾವ ತರ ನಾವು ರಿಸ್ಯೂಮ್ ಅನ್ನ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ಸಿಂಪಲ್ ಆಗಿ ಈಸಿಯಾಗಿ ಹೇಳ್ಕೊಡ್ತಾ ಇರ್ತೀನಿ. ಓಕೆ, ಸ್ಟಾರ್ಟ್ ಒಳಗ್ ಮೇಲೆ ಇಲ್ಲಿ ಸ್ಟಾರ್ಟ್ ಬಟನ್ ಇರುತ್ತೆ, ಕಂಪ್ಯೂಟರ್ ಒಳಗೆ ನೀವು ಓಪನ್ ಮಾಡ್ಕೊಂಡು ಎಲ್ಲಿ ಹೋಗ್ಬೇಕು, ಇಲ್ಲಿ ಸ್ಟಾರ್ಟ್ ಬಟನ್ ಮೇಲೆ ಹೋಗಿ ಏನ್ ಮಾಡ್ಬೇಕ್ರಿ, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನೋದು ಓಪನ್ ಆಗುತ್ತೆ, ಇದನ್ನ ಓಪನ್ ಮಾಡ್ಕೋಬೇಕು. ಓಕೆ, ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಒಳಗಡೆ ಜಾಸ್ತಿ ನಾವು ಏನ್ ಮಾಡ್ಬೇಕಾಗ್ತದೆ, ರಿಸ್ಯೂಮ್ ಅನ್ನ ಎಲ್ಲರೂ ಕೂಡ ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ನಾವು ರೆಡಿ ಮಾಡ್ಕೋಬಹುದು. ನಮಗೆ ಯಾವ ತರ ಬೇಕು ಆ ತರ ರಿಸ್ಯೂಮ್ ಅನ್ನ ನಾವು ಮನೆಯಲ್ಲೇ ಕೂತ್ಕೊಂಡು ಎಡಿಟ್ ಮಾಡ್ಕೋಬಹುದು. ನಮ್ಗೆ ಯಾವ ತರ ಬೇಕು ಆ ತರ ರೆಡಿ ಮಾಡಿ ಪ್ರಿಂಟ್ ಕೂಡ ಪಡಿಬಹುದು. ಗೊತ್ತಾಗಿದೆಯಾ? ಸಪೋಸ್ ನಿಮ್ ಕಡೆ ಪ್ರಿಂಟರ್ ಇಲ್ಲ ಅಂದ್ರೆ, ಸಪೋಸ್ ಪೆನ್ ಡ್ರೈವ್ ಇತ್ತು ಅಂದ್ರೆ ಅದ್ರೊಳಗೆ ನೀವು ಮಾಡಿರ್ತಕ್ಕಂಥ ಈ ಫೈಲ್ ಅನ್ನ ಹಾಕೊಂಡು ಹೋಗಿ ಬೇರೆ ಕಡೆ ಪ್ರಿಂಟರ್ ಇದ್ದಲ್ಲಿ ಹೋಗಿ ಕೊಟ್ಟರೆ ಅವರು ಕೂಡ ನಿಮ್ಗೆ ಪ್ರಿಂಟ್ ಕೊಟ್ಬಿಡ್ತಾರ. ಸಪೋಸ್ ಈ ವಿಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗ್ತದೆ, ಅರ್ಧ ಬರ್ಧ ನೋಡಿದ್ರೆ ತಿಳಿಯೋದಿಲ್ಲ. ಈಗ ಹೇಳ್ತಾ ಇದ್ದೀನಿ, ಗೊತ್ತಾಗಿದೆಯಾ? ಈ ತರ ಪೇಜ್ ಓಪನ್ ಮಾಡಿದಾಗ ಫಸ್ಟ್ ಪೇಜ್ ನೋಡಬೇಕು ಯಾವ ಸೈಜ್ ಒಳಗೆ ಇದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಇಲ್ಲಿಂದ ಪೇಜ್ ಲೇಔಟ್ ಒಳಗೆ ಹೋಗಿ ಮೊದಲಿಗೆ ಪೇಜ್ ಸೈಜ್ ನೋಡ್ಕೊಳ್ಳೋಣ. ಇದನ್ನ ಲೆಟರ್ ಸೈಜ್ ಒಳಗಿತ್ತು, ನಾನು ಇದನ್ನ A4 ಸೈಜ್ ಒಳಗಡೆ ಮಾಡ್ಕೋತಾ ಇದ್ದೀನಿ. ಯಾಕೆ ಸೈಜ್ ಅನ್ನ ಚೇಂಜ್ ಮಾಡಿದೆ ಅಂದ್ರೆ, ನೀವು ಪ್ರಿಂಟ್ ತಗೊಳ್ಳೋ ಟೈಮಿಗೆ A4 ಸೈಜ್ ಒಳಗಡೆ ಪ್ರಿಂಟ್ ತಗೋಬೇಕಾಗ್ತದೆ. ಸಪೋಸ್ ನೀವು ಇಲ್ಲಿ ಲೆಟರ್ ಸೈಜ್ ಒಳಗಡೆ ಪ್ರಿಂಟ್ ಟೈಪ್ ಮಾಡಿದಿರ ಅಂದ್ರೆ ಅಲ್ಲಿ ತಗೊಳ್ಳೋ ಟೈಮಿಗೆ A4 ತಗೊಳ್ಳೋ ಟೈಮಿಗೆ ಏನಾಗ್ತಾವ ಅಂದ್ರೆ ಅಕ್ಷರ ಬರ್ದಿರೋದು ಬೇರೆ ಬೇರೆ ಕಡೆ ಹೋಗ್ಬಿಟ್ಟಿರ್ತಾವ. ಗೊತ್ತಾಗಿದೆಯಾ? ನೆಕ್ಸ್ಟ್ ಇಲ್ಲಿ ನೀವು ಬ್ಲಿಂಕ್ ಆಗ್ತಿರೋದು ನೋಡ್ಬೋದು. ಇಲ್ಲಿಂದ ಇದು ಮಾರ್ಜಿನ್ ಎಷ್ಟಿದೆಯಲ್ಲ, ಈ ವೈಟ್ ಪೇಜ್ ಎಷ್ಟಿದೆ, ಇದು ವೈಟ್ ಲೈನ್ ಕಾಣಿಸ್ತಿದೆಯಲ್ಲ, ಈ ಮಾರ್ಜಿನ್ ಎಷ್ಟಿದೆ ಅಷ್ಟರ ಒಳಗಡೆ ಅಕ್ಷರ ಟೈಪ್ ಮಾಡಬಹುದು. ಕೆಳಗಡೆಯಿಂದ ನಾನು ಈ ವೈಟ್ ಎಷ್ಟಿದೆ ಇಲ್ಲಿಂದಾನೆ ಕೂಡ ಅಕ್ಷರ ಕೆಳಗಡೆ ಟೈಪ್ ಮಾಡಬಹುದು, ಮೇಲ್ಗಡೆನೂ ಕೂಡ ಮಾಡಬಹುದು. ಬಟ್ ಅದು ಆಫೀಸಲ್ಲಿ ಅನ್ಸೋದಿಲ್ಲ, ಯಾಕಂದ್ರೆ ಸ್ವಲ್ಪ ಮೇಲ್ಗಡೆ ಮಾರ್ಜಿನ್ ಬಿಡ್ಬೇಕಾಗ್ತದೆ. ಇಷ್ಟು ಮಾರ್ಜಿನ್ ಬಿಟ್ಟೆ ಕೆಳಗಡೆ ಮಾಡಬೇಕು. ಟೈಪ್ ಮಾಡೋಣ. ರಿಸ್ಯೂಮ್ ಅನ್ನೋದು ಬರಿಬೇಕಾಗಿದೆ ಅಂದ್ರೆ ಫಸ್ಟ್ ಹೋಮ್ ಒಳಗೆ ಹೋಗಿ ಅಕ್ಷರ ಸೈಜ್ ಸ್ವಲ್ಪ ನಾನು ಏನ್ ಮಾಡ್ಕೋತೀನಿ ರೀ, ದೊಡ್ಡ ಮಾಡ್ಕೋತೀನಿ. ಎಷ್ಟು, ಒಂದು 18 ಇಟ್ಕೊಳ್ಳೋಣ. ಇವಾಗ ಟೈಪ್ ಮಾಡ್ತೀನಿ. ಕೀಬೋರ್ಡ್ ಒಳಗಡೆ ಕ್ಯಾಪ್ಷನ್ ಹಾಕಿ ಇಟ್ಕೋಬಹುದಿಲ್ಲ ಅಂದ್ರೆ ಆನ್ ಆದ್ರೂ ಇಟ್ಕೊಳ್ಳಿ, ಆಪ್ ಆದ್ರೂ ಇಟ್ಕೋಬಹುದು. ಓಕೆ, ಕ್ಯಾಪಿಟಲ್ ಲೆಟರ್ ಒಳಗೆ ಬೇಕಾಗಿತ್ತು ಅಂದ್ರೆ RESUME ರಿಸ್ಯೂಮ್ ಅಂತ ನಾನು ಬರ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದು ಏನಾಗಬೇಕು, ರಿಸ್ಯೂಮ್ ಅಂತ ಫಸ್ಟ್ ಎಲ್ಲಾನು ಕೂಡ ಈ ತರ ಬರ್ಕೊಳ್ಳೋಣ. ಒಂದ್ ಕೆಳಗಡೆ ಏನೇನ್ ಬರಿಬೇಕಾಗಿದೆ ಎಲ್ಲ ಸಬ್ಜೆಕ್ಟ್ ಬರ್ಬಿಡೋಣ. NAME ನೇಮ್ ಬರಿಬೇಕಾಗಿದೆಯಾ? ಓಕೆ, ನೆಕ್ಸ್ಟ್ ಅದ್ರ ಮುಂದ್ಗಡೆ ಒಂದು ಅನುಪಾತ ಕೊಡೋಣ. ಡಬಲ್ ಇಂಟೆಡ್ ಕಾಮ ಶಿಫ್ಟ್ ಹಿಡಿದು ನಿಮ್ ಕೀಬೋರ್ಡ್ ಒಳಗೆ ಶಿಫ್ಟ್ ಹಿಡಿದು ಅಲ್ಲಿ ಎಲ್ ಬಾಜು ಇರ್ತದೆ ನೋಡ್ರಿ, ಡಬಲ್ ಇಂಟೆಡ್ ಕಾಮ ಅಲ್ಲಿ ಕೊಟ್ಟು ಬಿಡ್ಬೇಕು. ಎಂಟರ್ ಮಾಡೋದು. ನೇಮ್ ಆಯ್ತಾ? ಅದಾದ್ಮೇಲೆ ಏನ್ ಮಾಡೋದು, ನೇಮ್ ಆಗ್ತಿದ್ದಾನೆ. ಅಡ್ರೆಸ್ ಫಾದರ್ ನೇಮ್ ಕೊಡ್ಬೇಕಾಗ್ತದೆ. FATHER ಫಾದರ್ಸ್ ನೇಮ್, NAME ನೇಮ್ ಕೊಡ್ಬೋದು. ಎಂಟರ್ ಆಗ್ತಿದೆ. ಮತ್ತೆ ಅಡ್ರೆಸ್ ADDRESS ಅಡ್ರೆಸ್ ಕೂಡ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿ ಮುಂದ್ಗಡೆ ಪಾಯಿಂಟ್ಸ್ ಕೊಡ್ಬೇಕು. ನಾನು ಬಿಟ್ಟೆ ನೋಡಿ, ಇಲ್ಲಿ ರಿಸ್ಯೂಮ್ ಮೇಲೆಲ್ಲ ಇದ್ರ ಮುಂದ್ಗಡೆ ಅನುಪಾತ ಈ ತರ, ಮತ್ತೆ ಇದ್ರ ಮುಂದ್ಗಡೆನೂ ಶಿಫ್ಟ್ ಹಿಡಿದು ಅನುಪಾತ, ಮತ್ತೆ ಎಂಟರ್ ಕೊಡ್ಕೊ. ಅಡ್ರೆಸ್ ಆದ್ಮೇಲೆ ಏನ್ ಮಾಡೋದು, ಮತ್ತೆ ಅಡ್ರೆಸ್ ಕೂಡ ಕೊಡ್ಬೇಕು. ಅದಾದ್ಮೇಲೆ ಅಡ್ರೆಸ್ ಕೂಡ ನೀವು ಟೈಪ್ ಮಾಡ್ಕೊಂಡ್ ಬಿಡ್ಬೋದು. ಸ್ವಲ್ಪ ಟೈಪ್ ಕೂಡ ಮಾಡಿ ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿಂದ ಗುರು 9X ಅಂತ ನಾನು ಹೆಸರು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಫಾದರ್ ನೇಮ್ 9X ಗುರು ಅಂತ. ಫಾದರ್ ನೇಮ್ ನಿಮ್ಗೆ ಯಾವ್ದು ಬೇಕು ಅದನ್ನು ಕೂಡ ಕೊಡ್ಬೋದು. ನಮ್ಮ ಫಾದರ್ ಹೆಸರನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಓಕೆ, SHIVALAL ಸಿವಿಲಾಲ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ನಮ್ಮ ಫಾದರ್ ನೇಮ್ ಇರೋದ್ರಿಂದ ನೆಕ್ಸ್ಟ್ ಅಡ್ರೆಸ್ ಅನ್ನ ಕೊಡ್ತಾ ಇದ್ದೀನಿ. ಕೆಳಗಡೆ ಅಡ್ರೆಸ್ ಕೂಡ ನಾವು ಕೊಡ್ಬೋದು. 9X ಅಂತ ಕೊಟ್ಬಿಡ್ತೀನಿ. ನಾನು ಮುಂದ್ಗಡೆ ಇಲ್ಲಿ 9X ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಡ್ರೆಸ್ ಎಲ್ಲಿಂದ ಬರುತ್ತೆ ಅನ್ನೋನು ಕೂಡ ನೀವು ಬರಿಬೋದು. ಅಡ್ರೆಸ್ ಕೂಡ ನಿಮ್ಗೆ ಯಾವ ತರ ಇದೆ ಆ ತರ ಬರಿಬೋದು. ಗುರು 9X ಎಂಟರ್ ಬರ್ದು ಇಲ್ಲಿಂದ CO ಅಂತ ಬರುತ್ತೆ. ಓಕೆ, ಇಲ್ಲಿಂದ CO ಅಂತ ಕೇರ್ ಆಫ್ ಅಂತ ಬರುತ್ತೆ. ಇಲ್ಲಿಂದ ಬ್ಯಾಕ್ ಕೊಟ್ಟು O ಮಾಡ್ಕೊಂಡು ಕೇರ್ ಆಫ್ ಈಗ ಎಲ್ಲಿಗೆ ಬರಬೇಕು ಅಲ್ಲಿ ಹೆಸರು ಕೊಡೋಕೆ ಬರಿಬೋದು. SHIVALAL 9X ಇಲ್ಲಿ ಬೇರೆ ಏನಾದ್ರು ಹೆಸರು ಬರಿಬೋದು ನೀವು. ನರ್ಸಾಪುರ್ ಕಾಲೋನಿ ಅಂತ ಬರಿಬೋದು. ನರ್ಸಾಪುರ್ ಕಾಲೋನಿ CO ನರ್ಸಾಪುರ್ ಕಾಲೋನಿ ನೇರ ಗುಡಿ ಅಂತ ಬರಿಬೋದು, ಅಥವಾ ಯಾವ್ದಾದ್ರು ಬರ್ಕೊಂಡ್ಬಿಡ್ರಿ. ನೇರ್ ಬಸ್ ಸ್ಟ್ಯಾಂಡ್
ನಿಯರ್ ಬಸ್ ಸ್ಟ್ಯಾಂಡ್, BUS ಆಗಬೇಕು. SAND ಬಸ್ ಸ್ಟ್ಯಾಂಡ್ ಅಂತ ಬರಬೇಕಲ್ಲ. ಓಕೆ, ಬಸ್ ಸ್ಟ್ಯಾಂಡ್ ಬಿಡು, ಅದು ಬೇರೆ ಬರೆದ್ಬಿಡು. ನಾನು ನೇರ ಗುಡಿ ಅಂತ ಬರೆದ್ಬಿಡ್ತೀನಿ ನಾನು. ಓಕೆ, ನೇರ್ ಗುಡಿ ಅಂತ ಬರಿತಾ ಇದ್ದೀನಿ. ನೇರ್ ಗುಡಿ ರೋಡ್, ನೇರ್ ಗುಡಿ ರೋಡ್ ಕರ್ನಾಟಕ ಅಂತ ಬರ್ತದೆ. ಎಂಟರ್ ಮಾಡ್ಕೊಳ್ಳೋಣ. ಅಂದ್ರೆ ಈ ತರ ಬರಬೇಕು. ಇಲ್ಲಿಂದ ನೇರ್ ಅಂತ ಇದೆಯಲ್ಲ, ಇಲ್ಲಿ ಎಂಟರ್ ಮಾಡ್ಕೊಳ್ಳೋಣ. ಓಕೆ, ಗುಡಿ ರೋಡ್ ಕರ್ನಾಟಕ ಅಂತ ನಾನು ಬರಿತಾ ಇದ್ದೀನಿ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ಎಂಟರ್ ಮಾಡ್ಕೊಳ್ಳೋದು. ಎಂಟರ್ ಮಾಡ್ತಿದ್ರೆ ಮತ್ತೇನು ಹಾಕ್ಬೇಕಾಗಿದ್ದಾರೆ? ಡೇಟ್ ಆಫ್ ಬರ್ತ್ ಅನುಪಾತ. ನೆಕ್ಸ್ಟ್ ಎಂಟರ್. ನೀವು ಡೇಟ್ ಆಫ್ ಬರ್ತ್ ಹಾಕೊಂಡ್ಬಿಡ್ಬೋದು. 02 ಹಾಕ್ತಿದ್ದಂಗೆ 021999 ಅಥವಾ 2025 ಅಂತ ಹಾಕೊಂಡ್ಬಿಡ್ತೀನಿ ನಾನು. ಓಕೆ, ಡೇಟ್ ಆಫ್ ಬರ್ತ್ ಆಗ್ತಾ ಇದೆ. ನಿಮ್ದು ಯಾವ ಡೇಟ್ ಆಫ್ ಬರ್ತ್ ಇದೆ ನೀವು ಕೂಡ ಆಡ್ ಮಾಡ್ಕೋಬಹುದು. ನಾನು ಏನು ಬರೀತಾ ಇದ್ದೀನಿ ಇದನ್ನೇ ಬರ್ಕೋತ ಹೋಗ್ಬೇಡ್ರಿ. ಓಕೆ, ನಿಮ್ ಡೇಟ್ ಆಫ್ ಬರ್ತ್ ಏನದ ಅದು ರಿಯಲ್ ಆಗಿ ನೋಡ್ಕೋರಿ. ಗೊತ್ತಾಗಿದೆಯಾ? ನೆಕ್ಸ್ಟ್ ಮದುವೆ ಆಗಿದೆ ಇಲ್ಲ ಅಂತ ಹೇಳಲಿಕ್ಕೆ ಏನಾಗುತ್ತೆ? ಮ್ಯಾಚುರಿಯಲ್ ಸ್ಟೇಟಸ್ ಅಂತ ಕರಿತೀವಿ. MARI ಮದುವೆ ಆಗಿದೆಯಾ ಇಲ್ಲ ಅನ್ನೋದು ಕೂಡ ಟೈಪ್ ಮಾಡ್ಕೊಳ್ಳೋಣ. ಎಸ್ ಆರ್ ನೋ ಅಂತ, ಅಥವಾ ಮದುವೆ ಆಗಿದೆಯೋ ಇಲ್ಲೋ ಕರೆಕ್ಟ್ ಆಗಿ ಹೇಳ್ಬೇಕು. ಎಷ್ಟು ಮದುವೆ ಆಗ್ಯೋದು ಅನ್ನೋದು ಕೂಡ ಹೇಳ್ಬೇಕಾಗ್ತದೆ. 5-6 ಮದುವೆ ಆಗಿರ್ತಾವ, ಒಂದೊಂದು ಮದುವೆ ಆಗಿರ್ತಾವ, ಏನೋ ಒಂದು ಆಗಿರ್ತದೆ. ಅವಾಗ ಇಲ್ಲಿ ಟೈಪ್ ಮಾಡ್ಕೋಬೇಕು. ಸಿಂಗಲ್ ಇದ್ದೀರಪ್ಪ ಅಂದ್ರೆ SINGLE, ಸಿಂಗಲ್ ಇದ್ದೀನಿ ಅಂದ್ರೆ ಸಿಂಗಲ್ ಬರ್ಕೊಂಡ್ಬಿಡ್ರಿ. ಓಕೆ, ಸಿಂಗಲ್ ಮಿಂಗಲ್ ಮಾಡ್ಕೋತವ್ರಿ. ಓಕೆ, ಸಿಂಗಲ್ ಆಗ್ತಿದ್ದಾನೆ. ಮತ್ತೇನಾಗ್ತಿದೆ? ನ್ಯಾಷನಾಲಿಟಿ, ನೀವು ಇಂಡಿಯನ್ಸಾ ಅಥವಾ ದುಬೈದವರ ಅಥವಾ ಅಮೆರಿಕದವರ ಅನ್ನೋದು ಹಾಕ್ಬೇಕು. ಭಾಳ ಇಂಪಾರ್ಟೆಂಟ್ ಇರುತ್ತೆ. ಗೊತ್ತಾಗಿದೆ? ಅದನ್ನು ಕೂಡ ಹಾಕ್ಬೇಕು. NA ನ್ಯಾಷನಾಲಿಟಿ ಅಂತ ಬರುತ್ತೆ. NATIONALITY ನ್ಯಾಷನಾಲಿಟಿ ಅಂತ ಬರುತ್ತೆ. ಅನುಪಾತ ಎಂಟರ್. ಯಾವ ಊರು? ನ್ಯಾಷನಾಲಿಟಿ ಹಾಕೊಂಡ್ಬಿಡ್ತೀನಿ ನಾನು. INDIAN ಇಂಡಿಯನ್. ಓಕೆ, ನ್ಯಾಷನಾಲಿಟಿ ಆಯ್ತು. ಎಂಟರ್ ಮಾಡ್ಕೊಳ್ಳೋಣ. ನ್ಯಾಷನಾಲಿಟಿ ಆಗ್ತಿದ್ದಾನೆ. ಮತ್ತೇನ್ ಮಾಡಬೇಕು? ಮದರ್ ಟಂಗ್, ತಾಯಿ ಭಾಷೆ ಅಂತ ಬರುತ್ತೆ. ಓಕೆ, MO ಕ್ಯಾಪಿಟಲ್ ಲೆಟರ್ ಒಳಗೆ ಶಿಫ್ಟ್ ಕ್ಯಾಪ್ಸುಲಕ್ ಆನ್ ಇರಬೇಕು. MOTHER ಮದರ್, TOUNGE ಮದರ್ ಟಂಗ್. ಮತ್ತೆ ಶಿಫ್ಟ್ ಹಿಡಿದು ಎಂಟರ್ ಮಾಡ್ಕೊ. ಮದರ್ ಟಂಗ್ ಆಗ್ತಿದ್ದಂಗೆ ಲ್ಯಾಂಗ್ವೇಜ್, LANGUAGE ಲ್ಯಾಂಗ್ವೇಜ್ ನೋ ಅಂತ ಇರುತ್ತೆ. ಓಕೆ, ಅನುಪಾತ ಕೊಟ್ಟು ಎಂಟರ್. ಯಾವ ಭಾಷೆ ಬರುತ್ತೆ ಅನ್ನೋದು ಕೂಡ ಹಾಕ್ಬಿಡ್ತೀನಿ ನಾನು. ಓಕೆ, KA ಕನ್ನಡ ಅಂತ ಹಾಕೊಂಡ್ಬಿಡ್ತೀನಿ. ಇರಲಿ, KANNADA ಕನ್ನಡ ಅಂತ ಹಾಕೊಂಡ್ಬಿಡ್ತೀನಿ. ಲ್ಯಾಂಗ್ವೇಜ್, ಮದರ್ ಟಂಗ್ ಲ್ಯಾಂಗ್ವೇಜ್ ಯಾವುದು? ಕನ್ನಡನೇ, ಕನ್ನಡ. ಓಕೆ, ಇಲ್ಲಿನೂ ಕೂಡ ಸಪೋಸ್ ಕ್ಯಾಪಿಟಲ್ ಸ್ಮಾಲ್ ಲೆಟರ್ ಒಳಗಡೆ ಇಟ್ಕೊಳ್ಳೋಣ. ಕ್ಯಾಪ್ಷಲ್ ಶಿಫ್ಟ್ ಹಿಡಿದು ಒಂದೇ K ಕ್ಯಾಪಿಟಲ್ ಇಲ್ರಿ. ಕನ್ನಡ, ಹಿಂದಿ, ಇಂಗ್ಲಿಷ್, ಇಷ್ಟು ಭಾಷೆ ಬರುತ್ತೆ ಅಂತ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಎಜುಕೇಶನ್ ಅಂದ್ರೆ ಈ ತರ ಎಲ್ಲ ಬರ್ಕೊಂಡ್ಬಿಟ್ರಿ. ಫಸ್ಟ್ ಮೇಲ್ಗಡೆ ಕರೆಕ್ಟ್ ಆಗಿ ಮಾಡ್ಕೊಳ್ಳೋಣ. ಓಕೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಣ. ಸಪೋಸ್ ಮೇಲ್ಗಡೆ ಕರೆಕ್ಟ್ ಮಾಡ್ಕೊಂಡು ಎಜುಕೇಶನ್ಗೆ ಬರೋಣ ಅಂತ. ರಿಸ್ಯೂಮ್ ಅನ್ನೋದು ಸೆಂಟರ್ ಒಳಗೆ ಹೋಗ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಸೆಂಟರ್ ಅಲೈನ್ಮೆಂಟ್ ಅನ್ನೋದು ಸಿಗುತ್ತೆ. ಸೆಂಟರ್ ಮಾಡ್ಕೋರಿ. ಇದನ್ನೇ ಸ್ವಲ್ಪ ದೊಡ್ಡದಾಗಬೇಕಾಗಿತ್ತು ಅಂದ್ರೆ ಈ ತರ ಮೋಸ್ಟ್ಲಿಂದ ಸೆಲೆಕ್ಷನ್ ಮಾಡ್ಕೊಂಡು ಎ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಸ್ವಲ್ಪ ದೊಡ್ಡದಾಗ್ಬಿಡುತ್ತೆ. ಓಕೆ, ರಿಸ್ಯೂಮ್ ಅನ್ನೋದು ಇನ್ನೂ ಸ್ವಲ್ಪ ದೊಡ್ಡದಿರ್ಲಿ. ಓಕೆ, ಅಕ್ಷರ ಕೂಡ ಬೋಲ್ಡ್ ಮಾಡ್ಕೋಬಹುದು. ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಅಂದ್ರೆ ಇಲ್ಲಿ ಹಲವಾರು ಅಕ್ಷರಗಳ ಸ್ಟೈಲ್ಸ್ ಕೂಡ ಸಿಗುತ್ತೆ. ನಿಮ್ಗೆ ಚೇಂಜಸ್ ಕೂಡ ನೀವು ಮಾಡಬಹುದು. ರಿಸ್ಯೂಮ್ ಅಂತ ಇರುತ್ತೆ, ಅಥವಾ ಈ ತರನು ಕೂಡ ಹಾಕೊಂಡ್ಬಿಡ್ಬೋದು. ನಿಮ್ಗೆ ಯಾವ ತರ ಬೇಕು ಆ ತರ ಹಾಕೊಂಡ್ಬಿಡ್ರಿ. ರಿಸ್ಯೂಮ್ ಅಂತ ಬತ್ತು. ಅದ್ರ ಕೆಳಗಡೆ ಏನ್ ಮಾಡೋದು? ನೇಮ್ ಅನ್ನೋದು ಬರುತ್ತೆ. ಇದು ನೇಮ್ ಮುಂದೆ ಹೋಗ್ಬೇಕು. ಈ ಪಾಯಿಂಟ್ಸ್ ಅನ್ನ ಟ್ಯಾಬ್ ಫ್ರೆಶ್ ಮಾಡೋದು. ಕೀಬೋರ್ಡ್ ಒಳಗ ಟ್ಯಾಬ್ ಅದನ್ನು ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ಬೇಕಾಗಿತ್ತು ಅಂದ್ರೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ಬೇಕು. ಮತ್ತೆ ಇದನ್ನು ಕೂಡ ಮುಂದೆ ತಗೋತಾ ಇದ್ದೀನಿ. ಟ್ಯಾಬ್ ಫ್ರೆಶ್ ಮಾಡೋದು. ನೆಕ್ಸ್ಟ್ ಇಲ್ಲಿನೂ ಕೂಡ ಟ್ಯಾಬ್ ಫ್ರೆಶ್ ಮಾಡ್ಕೋತಾ ಇದ್ದೀನಿ. ಈ ತರ ಮುಂದೆ ತಗೋಬಹುದು. ಇದನ್ನು ಕೂಡ ಮುಂದೆ ಬರ್ಬೇಕಾಗ್ತದೆ. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದನ್ನು ಕೂಡ ಮುಂದೆ ಹೋಗ್ಬೇಕು. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋಣ. ಓಕೆ, ಎನ್ ಕ್ಯಾಪಿಟಲ್ ಆಗಬೇಕು. ಈ ತರ ಬರ್ಕೊಂಡ್ಬಿಡೋದು. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡೋದು? ಮತ್ತೆ ಡೇಟ್ ಆಫ್ ಬರ್ತ್ ಕೂಡ ಟ್ಯಾಬ್ ಫ್ರೆಶ್ ಮಾಡೋದು. ಇಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಮತ್ತೆ ಇದನ್ನು ಕೂಡ ಟ್ಯಾಬ್ ಫ್ರೆಶ್ ಮಾಡೋದು. ಅಂದ್ರೆ ನೀಟ್ನೆಸ್ ಆಗಿ ಬರುತ್ತೆ ಒಂದೇ ಲೈನಿಗೆ. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋದು. ಈ ತರ ಮುಂದೋಯ್ತು. ಮತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕೀಬೋರ್ಡ್ ಒಳಗೆ ಟ್ಯಾಬ್ ಅನ್ನೋದು ಫ್ರೆಶ್ ಮಾಡಿದ್ರೆ ಈ ತರ ಮುಂದಕ್ಕೆ ಹೋಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿನೂ ಕೂಡ ಟ್ಯಾಬ್ ಫ್ರೆಶ್ ಮಾಡ್ರಿ ಮುಂದಕ್ಕೆ ಹೋಗ್ಬಿಡ್ತದೆ. ಗೊತ್ತಾಗಿದೆ? ಇದನ್ನು ಕೂಡ ಒಂದೊಂದು ಸ್ಪೇಸ್ ಕೂಡ ಕೊಡ್ಬೋದು ನೀವು. ಓಕೆ,
ನೆಕ್ಸ್ಟ್ ಎಜುಕೇಶನ್ಗೆ ಬಂದ್ಬಿಟ್ಟಾಗ ಅವಾಗ ಏನ್ ಮಾಡ್ಬೋದು, ಕೆಳಗಡೆ ಎಜುಕೇಶನ್ಗೆ ಒಂದು ಕಾಲಮ್ ಹಾಕೊಳ್ಳೋಣ. ಯಾಕಂದ್ರೆ 10-15 ಡಿಗ್ರಿ ಮುಗಿಸಿರ್ತೀರಿ ನೀವು, ಕಾಲೇಜ್ ಹೆಸರು ಹಾಕ್ಬೇಕಾಗಿದೆ, ಸಬ್ಜೆಕ್ಟ್ ಹಾಕ್ಬೇಕಾಗ್ತದೆ, ಯಾವ ಇಯರ್ ಒಳಗೆ ಪಾಸ್ ಆಗಿದ್ದೀರಿ, ಮತ್ತೆ ಯಾವ ಯೂನಿವರ್ಸಿಟಿನೂ ಕೂಡ ಈ ತರ ಡೀಟೇಲ್ಸ್ ಕೊಡಬೇಕಾಗ್ತದೆ. ಅವಾಗ ಇಲ್ಲಿಂದ ಒಂದು 4 ಕಾಲಮ್ ಅನ್ನ ನಾನು ಆಡ್ ಮಾಡ್ಕೋತಾ ಇದ್ದೀನಿ. ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಟೇಬಲ್ಸ್ ಅನ್ನೋದು ಬರುತ್ತೆ. ನಾನು ಒಂದು 5 ಟೇಬಲ್ ಅನ್ನ ಹಿಂಗ್ ಕೆಳಗಡೆನೂ ಕೂಡ ತೆಗಿಬಹುದು. 4 ಮತ್ತೆ 5 ನಾನು ತಗೋತಾ ಇದ್ದೀನಿ. ಫಸ್ಟ್ ಬಂದ್ಬಿಟ್ಟು SL ನಂಬರ್ ಅಂತ ಕೊಡೋದು. SL ನಂಬರ್ ಅಂತ ಬರುತ್ತೆ. ಸೀರಿಯಲ್ ನಂಬರ್ ಕ್ಯಾಪಿಟಲ್ ಲೆಟರ್ ಒಳಗೆ ಬರಬೇಕು. SL ನಂಬರ್. ಕ್ಯಾಪ್ಷನ್ ಲಾಕ್ ಆನ್ ಮಾಡ್ಕೋತಾ ಇದ್ದೀನಿ. ಕ್ಯಾಪಿಟಲ್ ಬರಿಬೇಕಂದ್ರೆ ಶಿಫ್ಟ್ ಹಿಡಿದು ಬರಿಬಹುದು, ಅಥವಾ ಕ್ಯಾಪ್ಷನ್ ಲಾಕ್ ಅಂತೇಳಿ ಒಂದು ಲೈಟ್ ಇರುತ್ತೆ ನಿಮ್ಮ ಫೋನ್ ಲ್ಯಾಪ್ಟಾಪ್ ಒಳಗೆ, ಸಪೋಸ್ ಕಂಪ್ಯೂಟರ್ ಒಳಗೆ ಆ ಲೈಟ್ ಅನ್ನು ಆನ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿಂದ ಕೋರ್ಸ್ COURSE ಕೋರ್ಸ್ ಯಾವ್ದು ಕಲ್ತಿದ್ದೀರಿ. ನೆಕ್ಸ್ಟ್ ಕಾಲೇಜ್ COLLEG ಕಾಲೇಜ್ ಎಲ್ಲಿ ಮುಗ್ದಿದೆ. ನೆಕ್ಸ್ಟ್ ಕಾಲೇಜ್ ಆಗ್ತಿದ್ದಾನೆ YEAR ಇಯರ್ ಯಾವ ವರ್ಷ ಪಾಸ್ ಆಗಿದ್ದೀರಾ. ನೆಕ್ಸ್ಟ್ ಇಲ್ಲೇನಾಗುತ್ತೆ ಮಾರ್ಕಸ್ ಅಂತ ಕೂಡ ಹಾಕ್ಬೋದು. MARKS ಮಾರ್ಕಸ್ ಕೂಡ ಆಡ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ಕಾಲೇಜಸ್ ಸೀರಿಯಲ್ ನಂಬರ್ 01 02 01 ಕೆಳಗಡೆ ಕ್ಲಿಕ್ ಮಾಡಬೇಕು. 01 ಮತ್ತೆ ಇಲ್ಲಿ ಬಂದು 02, ನೆಕ್ಸ್ಟ್ ಇಲ್ಲಿ 03, ಇಲ್ಲಿ 04 ಅನ್ನು ಟೈಪ್ ಮಾಡ್ಕೋದು. ಕೋರ್ಸ್ SSLC ಬರ್ದಿದ್ದೀನಿ. ನೆಕ್ಸ್ಟ್ PUC ಕಲ್ತಿದ್ದೀನಿ. ನೆಕ್ಸ್ಟ್ BA ಕಲ್ತಿದ್ದೀನಿ. ನೆಕ್ಸ್ಟ್ BA ಆದ್ಮೇಲೆ ಮತ್ತೆ ಯಾವ್ದು ಕಲ್ತೀರಿ, B.Ed ಕೂಡ ಮುಗ್ದಿದೆ. ಈ ತರ ಕೂಡ ನಿಮ್ ಕೋರ್ಸ್ ಮುಗ್ದಿರ್ತಾವ. ಅವಾಗ ಇಲ್ಲಿ ಮುಂದಗಡೆ ಕಾಲೇಜ್ ಹಾಕ್ಬೋದು. GOVT ನಾನು ಕಾಲೇಜ್ GOVT UP ಅಂತ ಹಾಕ್ಬಿಡ್ತೀನಿ. ನಾನು UP ಒಳಗಡೆ ಮುಗ್ದಿದೆ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಎಕ್ಸಾಂಪಲ್ KA ಅಂತ ಕೊಡ್ತಾ ಇದ್ದೀನಿ. ಕರ್ನಾಟಕ ಅಂತ ಕೊಡೋಣ, KA. ನೆಕ್ಸ್ಟ್ ಎಲ್ಲಾನು ಕೂಡ ಗೌರ್ಮೆಂಟ್ ಅಂತ ಕೂಡ ಹಾಕೊಂಡ್ಬಿಡೋಣ. ನಿಮ್ದು ಎಲ್ಲಿ ಮುಗ್ದಿದೆ ಅದು ಹಾಕೊಂಡ್ಬಿಡ್ಬೇಕಪ್ಪ. ನಾನು ಹಾಕ್ತಾ ಇರೋದನ್ನೇ ಯೂಸ್ ಮಾಡ್ಕೋಬೇಡಿ. ಓಕೆ, ನಿಮ್ದು ಎಲ್ಲಿ ಮುಗ್ದಿದೆ ಎಜುಕೇಶನ್ ಅಡ್ರೆಸ್ ಅನ್ನ ನೀವು ಈ ತರ ಫಿಲ್ ಮಾಡ್ಕೋಬೇಕು. ನಿಮ್ಗೆ ತೋರಿಸ್ತಾ ಇದ್ದೀನಿ ನಾನು. ಓಕೆ, ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ಐಡಿಯಾ ಬಂದ್ಬಿಡುತ್ತೆ. ಇಲ್ಲಿಂದ 2002 ಒಳಗಡೆ SSLC ಮುಗಿಸಿದೆ. 2003 ಒಳಗಡೆ PUC ಮುಗಿತ್ತು. ಈ ತರ ಬರೀಬಹುದು. 2005 BA ಮುಗ್ದಿದೆ. ಇದು 2020ಗೆ B.Ed ಫೈನಲ್ ಮಾಡಿದೆ. ಮಾರ್ಕಸ್ ಹಾಕ್ಬೋದು ನೀವು. ಎಷ್ಟು ಮಾರ್ಕಸ್ 360. ನೆಕ್ಸ್ಟ್ PUCಗೆ 500 ಎಷ್ಟು 520 ಹಾಕ್ಬೋದು. ನೆಕ್ಸ್ಟ್ BAಗೆ ಎಷ್ಟು ಮಾಡ್ಕೊಂಡ್ರಿ 620. ಈ ತರ ಮಾರ್ಕಸ್ ಅಡಿಷನಲ್ ಆಗಿ ನಾನು ಕೊಡ್ತಾ ಇದ್ದೀನಿ ಅಷ್ಟೇ. ಈ ತರ ಕೂಡ ಕೊಡ್ಬೋದು ನೀವು. ಇದನ್ನ 830 ನಾನು ಮಾಡ್ಕೋತಾ ಇದ್ದೀನಿ. ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಕಾಲಮ್ ಇನ್ನೂ ಸ್ವಲ್ಪ ಸರಿಸಬೇಕಾಗಿತ್ತು. ಕೆಳಗಡೆ ಒಂದು ಪಾಯಿಂಟ್ ಕಾಣಿಸ್ತದೆ, ಈ ತರ ಸರಿಸಬಹುದು. ಗೊತ್ತಾಗಿದೆ. ಕೆಳಗಡೆ ಒಂದು ಪೇಜ್ ಬಂದಿರ್ತದೆ, ಅದೇನು ಅಷ್ಟೇ ಅನ್ನೆಸೆಸರಿ, ಅದೇನು ತಲೆ ಕೆಡಿಸ್ಕೋಬೇಡ್ರಿ. ರಿಸ್ಯೂಮ್ ಅನ್ನೋದು ಬಂದಿದೆಯಾ, ಇದು ಇನ್ನೂ ಸ್ವಲ್ಪ ಸಣ್ಣ ಮಾಡ್ಬೇಕು, ಬಹಳ ಅಕ್ಷರ ದೊಡ್ಡದಾಗಿದೆ ಅಂದ್ರೆ ಇಲ್ಲಿಂದ ಸ್ವಲ್ಪ ಸಣ್ಣದು ಕೂಡ ಮಾಡ್ಕೊಂಡ್ಬಿಡ್ಬೋದು. ಗೊತ್ತಾಗಿದೆಯಾ. ಈ ತರ ರೆಡಿ ಮಾಡ್ಕೋಬಹುದು. ಕರೆಕ್ಟ್ ಆಗಿ ಬಂದಿದೆ. ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋದು, ಇಲ್ಲೊಂದು ಫೋಟೋ ಆಡ್ ಮಾಡ್ಬೇಕಾಗಿತ್ತು ಅಂದ್ರೆ ಇನ್ಸರ್ಟ್ ಒಳಗೆ ಹೋಗಿ ಸೇವ್ಸ್ ಒಳಗಡೆ ಏನ್ ಮಾಡೋದು, ಇಲ್ಲಿಂದ ಸಪೋಸ್ ಇಲ್ಲಿ ಈ ತರ ಒಂದು ಸೇವ್ಸ್ ಸಿಗುತ್ತೆ, ಅದನ್ನೇ ತಗೊಂಡು ನಾನು ಏನ್ ಮಾಡ್ಕೋತಾ ಇದ್ದೀನಿ, ಈ ತರ ಡ್ರ್ಯಾಗ್ ಮಾಡ್ಕೋತಾ ಇದ್ದೀನಿ. ಓಕೆ, ಇದ್ರೊಳಗಡೆ ಫೋಟೋ ಹಾಕ್ಬೇಕಾಗಿತ್ತು ಅಂದ್ರೆ ಏನ್ ಮಾಡೋದು, ಇಲ್ಲಿಂದ ಸೇವ್ ಫಿಲ್ ಅನ್ನೋದು ಬರುತ್ತೆ. ಇಲ್ಲಿ ಹೋಗ್ಬಿಟ್ಟು ಪಿಕ್ಚರ್ಸ್ ಅನ್ನ ತಗೊಳ್ಳೋದು. ನಿಮ್ಮ ಫೋಟೋ ನಿಮ್ಮ ಕಂಪ್ಯೂಟರ್ ಒಳಗೆ ಎಲ್ಲಿದೆ ಅಲ್ಲಿಂದ ತಗೋಬೇಕು. ಡೆಸ್ಕ್ಟಾಪ್ ಮೇಲೆ ಒಂದು ಫೋಟೋಸ್ ಇದೆ, ಆ ಫೋಟೋಸ್ ಅನ್ನ ನಾನು ತಗೋತಾ ಇದ್ದೀನಿ. ಇಲ್ಲಿ ಒಬ್ರು ಫೋಟೋ ಇದೆ, ಅದನ್ನೇ ನಾನು ಏನ್ ಮಾಡ್ಕೋತಾ ಇದ್ದೀನಿ ಅಂದ್ರೆ ಇನ್ಸರ್ಟ್ ಅಂತ ಮಾಡ್ಕೋತಾ ಇದ್ದೀನಿ. ಈ ತರ ಒಂದು ಫೋಟೋ ಬಂದ್ಬಿಟ್ಟಿದೆ. ಓಕೆ, ಆಫೀಸಲ್ಲಿ ಕೂಡ ಹಾಕ್ಬಿಡ್ಬೋದು. ನಿಮ್ಗೆ ಯಾವ ತರ ಫೋಟೋ ಬೇಕಲ್ಲ, ಆಫೀಸಲ್ಲಿ ಚಂದಾಗಿ ಫೋಟೋ ಇರ್ಬೇಕು, ಆ ತರ ಫೋಟೋನು ಕೂಡ ನೀವು ಏನ್ ಮಾಡ್ಬೋದು, ಇಲ್ಲಿಂದ ಆಡ್ ಮಾಡ್ಬೋದು. ಗೊತ್ತಾಗಿದೆ. ಇದು ಇನ್ನೊಂದು ಸ್ವಲ್ಪ ಮೇಲೆ ಹೋಗ್ಬೇಕ್ರಿ ಸರ್, ಬಹಳ ಜಾಗ ಆಗ್ತಾ ಇದೆ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ಮಾರ್ಜಿನ್ ಸ್ವಲ್ಪ ಮೇಲ್ಗಡೆ ಈ ತರ ಸರಿಸಬಹುದು. ಗೊತ್ತಾಗಿದೆ. ಇದ್ರ ಕೆಳಗಡೆ ಎಂಟರ್ ಮಾಡಿ ಇನ್ನೊಂದು ಸ್ವಲ್ಪ ಜಾಗನೂ ಕೂಡ ಸಿಗುತ್ತೆ. ಇಲ್ಲ ಅಂದ್ರೆ ಎಂಟರ್ ಬ್ಯಾಕ್ ಪೇಸ್ ಮಾಡ್ಕೊರಿ, ಅಷ್ಟೇ ಸಾಕಂದ್ರೆ ಇಷ್ಟೇ ಇಟ್ಕೊಂಡ್ಬಿಡ್ಬೋದು. ಇದು ಸ್ವಲ್ಪ ಕೆಳಗಡೆ ಬೇಕಾಗಿತ್ತು ಅಂದ್ರೆ ಕೆಳಗಡೆನೂ ಕೂಡ ಕೊಟ್ಕೊಂಡ್ಬಿಡ್ಬೋದು. ಇಷ್ಟೇ ಆಗಿರೋದ್ರಿಂದ ಇದ್ರೊಳಗಡೆ ಮತ್ತೆ ಸ್ವಲ್ಪ ಇದಕ್ಕೆ ಬಾರ್ಡರ್ ಬೇಕಾಗಿತ್ತು ಅಂದ್ರೆ ಅವಾಗ ಏನ್ ಮಾಡೋದು, ಪೇಜ್ ಲೇಔಟ್ ಒಳಗೆ ಹೋಗ್ಬಿಟ್ಟು ಇಲ್ಲಿಂದ ಪೇಜ್ ಬಾರ್ಡರ್ ಅನ್ನೋದು ಸಿಗುತ್ತೆ. ನಿಮ್ಗೆ ಯಾವ ತರ ಬಾರ್ಡರ್ ಬೇಕು ಈ ಸ್ಲೈಡರ್ ಹಿಡಿದು ಈ ತರ ಸರ್ಸ್ಕೊಂಡು ಓಕೆ ಮಾಡ್ಕೊರಿ. ಈ ತರ ಒಂದು ಬಾರ್ಡರ್ ಕೂಡ ಬಂದ್ಬಿಡುತ್ತೆ. ಫೋಟೋಗೆ ಸ್ವಲ್ಪ ಇಲ್ಲಿ ನಾನು ಇಟ್ಬಿಡ್ತೀನಿ. ಗೊತ್ತಾಗಿದೆ. ಈ ತರ ಬಾರ್ಡರ್ ಕೂಡ ಇಟ್ಕೊಂಡಿದ್ದೀನಿ. ಅಡ್ರೆಸ್ ಕೂಡ ಈ ತರ ಅಡ್ಜಸ್ಟ್ಮೆಂಟ್ ಮಾಡಿ ಹಾಕೊಂಡಿದ್ದೀನಿ. ನೀವು ಕೂಡ ಬಹಳ ಈಸಿ ಆಗಿರೋದ್ರಿಂದ ಏನ್ ಮಾಡ್ಬೋದು, ಮನೆಯಲ್ಲೇ ಕುತ್ಕೊಂಡು ಈ ತರ ಅಡ್ಜಸ್ಟ್ಮೆಂಟ್ ಅನ್ನ ಬ್ಯಾಕ್ ಪೇಜ್ ಇದು ಸ್ವಲ್ಪ ಹಿಂದಕ್ಕೆ ತಗೊಳ್ಳೋಣ. ಸಪೋಸ್ ಕರೆಕ್ಟ್ ಇದೆ, ಇಷ್ಟು ಕೊಡ್ಬೇಕು. ಓಕೆ, ಮುಂದೆ ಹೋಗ್ಬಾರ್ದು. ಗೊತ್ತಾಗಿದೆಯಾ. ಈ ತರ ಫೋನ್ ನಂಬರ್ ಕೂಡ ಆಡ್ ಮಾಡ್ಕೊಂಡ್ಬಿಡ್ಬೋದು. ನಿಮ್ಮ ಎಜುಕೇಶನ್ ಮತ್ತೆ ಇಲ್ಲಿಂದ ಕೆಳಗಡೆ ಫೋನ್ ನಂಬರ್ ಕೂಡ ನೀವು ಆಡ್ ಮಾಡ್ಬೋದು. ಗೊತ್ತಾಗಿದೆ. ಫೋನ್ ನಂಬರ್ ಕೂಡ ಈ ಅಡ್ರೆಸ್ ಒಳಗೆ ಹಾಕ್ಬೋದು. ನಿಮ್ಮ ಅಡ್ರೆಸ್ ಜಿಮೇಲ್ ಹಾಕ್ಬೋದು. ಫೋನ್ ನಂಬರ್ ಕೂಡ ಇಟ್ಕೋಬೇಕು. ಓಕೆ, ಇಲ್ಲೂ ಕೂಡ ಟೈಪ್ ಮಾಡ್ಕೋತಾ ಇದ್ದೀನಿ PHONE ಫೋನ್ ನಂಬರ್ ಕೂಡ ಹಾಕೊಂಡ್ಬಿಡ್ರಿ. ಮತ್ತೆ ಅವೆಲ್ಲ ಅದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಫೋನ್ ನಂಬರ್ 994500 ಈ ತರ ನಾನು ಆಡ್ ಮಾಡ್ಕೋತಾ ಇದ್ದೀನಿ. ಬೇರೆ ಬೇರೆ ಯಾವುದೋ ಒಂದು ನಂಬರ್ ಇದನ್ನು ಕೂಡ ಇಲ್ಲಿ ಇಟ್ಕೊಂಡು ಇಲ್ಲಿಂದ ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋದು. ಕೀಬೋರ್ಡ್ ಒಳಗೆ ಟ್ಯಾಬ್ ಫ್ರೆಶ್ ಮಾಡಿದ್ರೆ ಇಲ್ಲಿ ಬಂದ್ಬಿಡುತ್ತೆ. ಜಿಮೇಲ್ ಬೇಕಾಗಿದೆ, ಜಿಮೇಲ್ ಕೂಡ ಆಡ್ ಮಾಡಬೇಕಾಗ್ತದೆ. ನಿಮ್ಮ ಇರ್ತಕ್ಕಂಥ ಜಿಮೇಲ್ ಐಡಿಯನ್ನು ಕೂಡ ಕೊಡೋದು ಬಹಳ ಇಂಪಾರ್ಟೆಂಟ್ ಆಗಿರೋದ್ರಿಂದ ಜಿಮೇಲ್ ಐಡಿಯನ್ನು ಕೂಡ ಕೊಡಬೇಕು. ಓಕೆ, ಆಟ್ ಯಾವುದಾದ್ರೂ ಒಂದು ಕೊಡ್ಕೊಂಡ್ಬಿಡೋಣ. ಸ್ಮಾಲ್ ಲೆಟರ್ ಒಳಗಡೆ
gmail.com ಅಂತ ನಾನು ಕೊಡ್ತಾ ಇದ್ದೀನಿ. ಈ ತರ ನೀವೇನ್ ಮಾಡ್ಬೋದು, ಬಹಳ ಈಸಿ ಆಗಿರೋದ್ರಿಂದ ಇದನ್ನು ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನಿಮ್ದೇ ಆದಂತ ಒಂದು ರಿಸ್ಯೂಮ್ ಅನ್ನ ನೀವು ರೆಡಿ ಮಾಡಬಹುದು. ಗೊತ್ತಾಗಿದೆಯಾ? ಬಹಳ ಈಸಿ ಅದ, ಏನ್ ಡಿಫಿಕಲ್ಟಿ ಇಲ್ಲ ಇದ್ರೊಳಗೆ. ತಿಳಿತಾ ಇದೆ ಅಲ್ರಿ? ಇದ್ರೊಳಗೆ ಬಹಳ ಡಿಫಿಕಲ್ಟಿ ಏನಿಲ್ಲ, ಬಹಳ ಈಸಿ ಆಗಿರೋ. ಸ್ವಲ್ಪ ಸರಿಸಬೇಕಾಗಿತ್ತು ಅಂದ್ರೆ ಈ ತರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಇನ್ನು ಸ್ವಲ್ಪ ಇದಕ್ಕೆ ಸರಿಸ್ಕೊಳ್ಳೋಣ, ಈ ತರ ಸರಿಸಬಹುದು. ಸಪೋಸ್ ಇವೆಲ್ಲ ಸೆಂಟರ್ ಒಳಗೆ ಕರೆಕ್ಟ್ ಆಗಿ ಬರಬೇಕಾಗಿದೆ, ಚಂದ ಕಾಣಿಸ್ಬೇಕಾಗಿತ್ತು ಅಂದ್ರೆ ಪೂರ್ತಿ ಇದಕ್ಕೆ ಸೆಲೆಕ್ಷನ್ ಮಾಡ್ಕೋರಿ. ಮತ್ತೆ ಹೋಮ್ ಒಳಗೆ ಹೋಗ್ಬಿಟ್ಟು ಇದನ್ನ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬಹುದು. ಮತ್ತೆ ಇದು ಇಲ್ಲಿ ಸ್ವಲ್ಪ ಗ್ಯಾಪ್ ಕಾಣಿಸ್ತಾ ಇದೆ, ಅವಾಗ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಸೆಂಟರ್ ಅಲೈನ್ಮೆಂಟ್ ಮಾಡ್ಕೋಬಹುದು. ಸ್ವಲ್ಪ ಹೋಮ್ ಒಳಗೆ ಹೋಗಿ ಅದಕ್ಕೆ ಬೋಲ್ಡ್ ಕೊಡ್ರಿ, ಸ್ವಲ್ಪ ಅಕ್ಷರ ದಪ್ಪ ಆಗ್ತಾವ. ಅಕ್ಷರ ಬೇರೆ ಬೇಕಾಗಿದೆ ಅಂದ್ರೂ ಕೂಡ ನೀವೇನ್ ಮಾಡ್ಬೋದು, ಈ ತರ ಬೇರೆ ಬೇರೆ ಸ್ಟೈಲ್ಸ್ ಒಳಗೂ ಕೂಡ ನೀವು ಇಟ್ಕೊಂಡ್ಬಿಡ್ಬೋದು. ತಿಳಿತಾ ಇದೆಯಾ? ಈ ತರ ನಾವೇನ್ ಮಾಡ್ಬೋದ್ರಿ, ಭಾರಿ ಚಂದಾಗಿರೋದ್ರನ್ನ ರೆಡಿ ಮಾಡ್ಕೋಬಹುದು. ಇವೆಲ್ಲ ಬೋಲ್ಡ್ ಆಗ್ಬೇಕಾಗಿದೆ ಅಂದ್ರೆ ಸೆಲೆಕ್ಟ್ ಮಾಡ್ಕೋರಿ, ಬೋಲ್ಡ್ ಮಾಡ್ಕೊಳ್ಳೋಣ. ಮತ್ತೆ ಇವೆಲ್ಲ ಅಂದ್ರೆ ಡಾರ್ಕ್ನೆಸ್ ಕಾಣಿಸ್ಬೇಕು, ಬೋಲ್ಡ್ ಮಾಡ್ಕೊಳ್ಳೋಣ. ಮತ್ತೆ ಇದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಬೋಲ್ಡ್ ಮೇಲೆ ಅಪ್ಲೈ ಮಾಡ್ಕೊಳ್ಳೋದು. ಇದು ಬ್ಯಾಕ್ ಪೇಜ್ ಸ್ವಲ್ಪ ಮುಂದೆ ಹೋಗ್ಬಿಡುತ್ತೆ ಬೋಲ್ಡ್ ಮಾಡ್ತಿದ್ದಂಗೆ. ನೆಕ್ಸ್ಟ್ ಅಡ್ರೆಸ್, ಡೇಟ್ ಆಫ್ ಬರ್ತ್ ಮೇಲೇನು ಕೂಡ ಬಿ ಮೇಲೆ ಹೋದ್ರೆ ಬೋಲ್ಡ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲೇನು ಕೂಡ ಕ್ಲಿಕ್ ಮಾಡೋದು, ಬಿ ಮೇಲೆ ಹೋಗೋದು ಬೋಲ್ಡ್. ಮತ್ತೆ ನ್ಯಾಷನಾಲಿಟಿ ಬಿ ಮೇಲೆ ಹೋಗೋದು ಬೋಲ್ಡ್. ನೆಕ್ಸ್ಟ್ ಮದರ್ ಟಂಗ್ ಅಂತ ಇರುತ್ತೆ, ಅದರ ಮೇಲೆ ಬಿ ಮೇಲೆ ಕ್ಲಿಕ್ ಮಾಡೋದು, ಬೋಲ್ಡ್ ಆಗಿ. ಮತ್ತೆ ಈ ತರ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡೋದು, ಬಿ ಮೇಲೆ ಕ್ಲಿಕ್ ಮಾಡ್ಕೋಬಹುದು. ಮತ್ತೆ ಸೆಲೆಕ್ಷನ್ ಮಾಡ್ಕೋರಿ ಬಿ ಮೇಲೆ. ನೆಕ್ಸ್ಟ್ ಇದನ್ನು ಕೂಡ ಸೆಲೆಕ್ಷನ್ ಮಾಡ್ಕೋರಿ ಬಿ ಮೇಲೆ. ನೆಕ್ಸ್ಟ್ ಇದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಳ್ಳೋದು, ಬಿ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ನಮ್ಗೆ ಒಂದು ರಿಸ್ಯೂಮ್ ರೆಡಿ ಆಗ್ಬಿಡ್ತದೆ. ಭಾರಿ ಈಸಿ ಆಗಿರೋದ್ರಿಂದ ನೀವು ಕೂಡ ಈ ತರ ಮಾಡೋದನ್ನ ಪ್ರಯತ್ನ ಪಡ್ರಿ. ಒಂದ್ಸಾರಿ ಮಾಡಿದ್ರೆ ಗೊತ್ತಾಗಲ್ಲ, ಒಂದ್ 2-3 ಸಾರಿ ಪ್ರಾಕ್ಟೀಸ್ ಮಾಡ್ರಿ, ಗೊತ್ತಾಗ್ಬಿಡ್ತದೆ. ಪ್ರೊಫೆಷನಲ್ ಆಗಿನೂ ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಈಸಿ ಆಗಿರ್ತಕ್ಕಂಥ ಈ ತರ ರಿಸ್ಯೂಮ್ ಗಳನ್ನ ಬೇಸಿಕ್ಲಿ ಮಾಡಬಹುದು ಅನ್ನೋದು ಗೊತ್ತಾಗಿದೆ ಅನ್ಕೋತಾ ಇದ್ದೀನಿ. ಈ ತರ ಹಲವಾರು ವಿಡಿಯೋಸ್ ಗಳನ್ನ ಮಾಡಿ ನಿಮ್ ಮುಂದೆ ತರ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋದ ಈ ತರ ಹಲವಾರು ವಿಡಿಯೋಸ್ಗಳು ನಿಮ್ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ, ನೀವು ನೋಡಿ ಮನೆಯಲ್ಲೇ ಕೂತ್ಕೊಂಡು ಎಲ್ಲಿ ಹೋಗ್ಲಾರ್ದೆ ಫ್ರೀ ಆಗಿ ಕಲಿಬಹುದು. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.